ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಒಮ್ಮೆ ನಾರದರು ಯುಧಿಷ್ಠಿರನ ಬಳಿ ಬಂದರು. ಅವರನ್ನು ನೋಡಿದ ಕೂಡಲೇ ಯುಧಿಷ್ಠಿರ ಎದ್ದು ಅವರಿಗೆ ಸತ್ಕಾರಗಳನ್ನು ಮಾಡಿದ. ನಂತರ ಯುಧಿಷ್ಠಿರ ನಾರದರನ್ನು ಕೇಳಿದ, ಈ ತೀರ್ಥ ಕ್ಷೇತ್ರಗಳಿಗೆ ಹೋಗುವುದರಿಂದ ಉಂಟಾಗುವ ಫಲಗಳೇನು ಎಂದ. ನಾರದರು ಆಗ ಹೇಳಿದರು, ಹಿಂದೆ ಭೀಷ್ಮ ಇದೇ ಪ್ರಶ್ನೆಯನ್ನು ಪುಲಸ್ತ್ಯ ಮುನಿಗಳಿಗೆ ಕೇಳಿದ್ದರು. ಆಗ ಪುಲಸ್ತ್ಯ ಮುನಿಗಳು ಏನು ಉತ್ತರ ಕೊಟ್ಟರೋ ಅದನ್ನೇ ನಾನು ನಿನಗೆ ಹೇಳುತ್ತೇನೆ ಯುಧಿಷ್ಠಿರ ಏಕಾಗ್ರ ಚಿತ್ತನಾಗಿ ಕೇಳು. ಯಾರ ಕೈ ಕಾಲು, ಮನಸ್ಸು, ತಪಸ್ಸು, ಕೀರ್ತಿ ಇವುಗಳು ನಿರ್ದಿಷ್ಟವಾಗಿ ಇರುತ್ತದೆಯೋ ಅವರು ಈ ತೀರ್ಥಕ್ಷೇತ್ರದ ಸಂದರ್ಶನದ ಫಲಗಳನ್ನು ಪಡೆಯುವರು. ಯಾರು ತನಗೆ ಇದ್ದುದರಲ್ಲಿ ತೃಪ್ತಿಯಾಗಿ ತಾನು ತನ್ನದು ಎನ್ನುವ ಅಹಂಕಾರ ಮಮಕಾರಗಳು ಇಲ್ಲದೆ ಇರುತ್ತಾರೋ ಅವರೂ ಸಹ ಈ ತೀರ್ಥಕ್ಷೇತ್ರದ ಫಲಗಳನ್ನು ಪಡೆಯುವರು. ಯಾರ ಮನಸ್ಸಿನಲ್ಲಿ ಕಲ್ಮಶ ಇರುವುದಿಲ್ಲವೋ, ಯಾರು ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ಮವನ್ನು ತಾನು ಮಾಡಿಕೊಂಡು ಬಂದಿರುತ್ತಾರೋ, ಯಾರು ಜಿತೇಂದ್ರಿಯರಾಗಿರುತ್ತಾರೋ, ಯಾರು ಲಘುವಾಗಿ ಆಹಾರವನ್ನು ಸೇವಿಸುತ್ತಾರೋ ಅವರೂ ಸಹ ಈ ತೀರ್ಥಕ್ಷೇತ್ರದ ಫಲಗಳನ್ನು ಪಡೆಯುವರು. ಮತ್ತು ಯಾರಿಗೆ ಕೋಪವಿಲ್ಲದಿರುವುದೋ, ಯಾರು ಸತ್ಯಶೀಲರೋ, ಯಾರು ದೃಢವಾಗಿ ವ್ರತಗಳನ್ನು ಪಾಲಿಸುತ್ತಾ ಇರುವರೋ ಮತ್ತು ಯಾರು ಸಮಸ್ತ ಪ್ರಾಣಿಗಳನ್ನು ತನ್ನಂತೆಯೇ ಎಂದು ಕಾಣುವವರು ಅವರಿಗೆ ಈ ತೀರ್ಥಕ್ಷೇತ್ರದ ಫಲಗಳು ಲಭ್ಯವಾಗುತ್ತವೆ ಎಂದರು. ಮತ್ತೆ ಹೇಳಿದರು, ಯುಧಿಷ್ಠಿರ ನೋಡು, ಈ ಯಾಗಗಳಿಂದ ಏನು ಫಲಗಳು ಬರುತ್ತವೆ ಎಂದು ಈ ಋಷಿ ಮುನಿಗಳು ಹಿಂದೆಯೇ ಸ್ಪಷ್ಟಪಡಿಸಿ ಬಿಟ್ಟಿದ್ದಾರೆ. ರಾಜಸೂಯ ಯಾಗಕ್ಕೆ ಈ ಫಲ, ಅಶ್ವಮೇಧ ಯಾಗಕ್ಕೆ ಈ ಫಲ, ವಾಜಪೇಯ ಯಾಗಕ್ಕೆ ಈ ಫಲ ಎಂದು ಬೇರೆ ಬೇರೆ ಯಾಗಗಳಿಗೆ ನಿರ್ದಿಷ್ಟವಾಗಿ ಫಲಗಳು ಇವೆ. ಆದರೆ ಆ ಯಾಗಗಳನ್ನು ಮಾಡುವವರು ಬಹಳ ಶ್ರೀಮಂತರಾಗಿರಬೇಕು, ಅವರಿಗೆ ಜನರಿರಬೇಕು, ಸೇವಕರಿರಬೇಕು, ಸಾಮಗ್ರಿಗಳು, ಪರಿಕರಗಳು, ಸಾಂಬಾರಗಳು ಎಲ್ಲವೂ ಇರಬೇಕು. ಅಂತಹವರು ಮಾತ್ರ ಈ ಯಾಗಗಳನ್ನು ಮಾಡಿ ಅದರ ಫಲಗಳನ್ನು ಪಡೆಯುವುದಕ್ಕೆ ಸಾಧ್ಯ. ಆದರೆ ಈ ಸಾಮಾನ್ಯ ಮನುಷ್ಯರು, ಬಡವರು, ಇವರು ಈ ಯಾಗಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಅಂತಹವರು ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅದರ ಫಲವನ್ನು ಪಡೆಯಬಹುದು. ಆ ಫಲಗಳು ಈ ಯಾಗಕ್ಕೆ ಸರಿಸಮಾನವಾಗಿ ಇರುತ್ತವೆ, ಇಲ್ಲವೇ ಅವುಗಳಿಗಿಂತ ಮಿಗಿಲಾಗಿ ಇರುತ್ತವೆ. ಯುಧಿಷ್ಠಿರ ಜೊತೆಗೆ ಎಷ್ಟೋ ಜನ ಮನುಷ್ಯರು ಅವರಿಗೆ ಸುವರ್ಣ ದಾನವಾಗಲಿ, ರಜತ ದಾನವಾಗಲಿ, ಭೂದಾನವಾಗಲಿ ಈ ರೀತಿಯ ದಾನಗಳನ್ನು ನೀಡುವುದಕ್ಕೆ ಅಶಕ್ತರಾಗಿರುತ್ತಾರೆ. ಅವರೂ ಸಹ ಈ ತೀರ್ಥಕ್ಷೇತ್ರಗಳಿಗೆ ಹೋದಲ್ಲಿ ಅವುಗಳ ಫಲವನ್ನು ಪಡೆಯಬಹುದು. ಯುಧಿಷ್ಠಿರ ಈ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅವುಗಳಿಂದ ಅನೇಕ ಫಲಗಳು ಉಂಟು. ಎಷ್ಟೋ ತೀರ್ಥಕ್ಷೇತ್ರಗಳಿಗೆ ಹೋದರೆ ಅವುಗಳು ಈ ಸುವರ್ಣ ದಾನದ ಫಲವನ್ನು ಕೊಡುತ್ತವೆ, ಈ ರಜತ ದಾನದ ಫಲವನ್ನು ಕೊಡುತ್ತವೆ, ಭೂದಾನದ ಫಲವನ್ನು ಕೊಡುತ್ತವೆ. ಇನ್ನು ಕೆಲವು ತೀರ್ಥಕ್ಷೇತ್ರಗಳು ಅವುಗಳು ಅಶ್ವಮೇಧ ಯಾಗದ ಫಲವನ್ನು ಕೊಡುತ್ತವೆ. ಇನ್ನು ಕೆಲವು ಕ್ಷೇತ್ರಗಳು ಅವು ಈ ವಾಜಪೇಯ ಯಾಗದ ಫಲವನ್ನು ಕೊಡುತ್ತವೆ. ಹೀಗೆ ಹಲವಾರು ಯಾಗದ ಫಲವನ್ನು ಕೊಡುವ ತೀರ್ಥಕ್ಷೇತ್ರಗಳೇ ಇವೆ. ಜೊತೆಗೆ ಕೆಲವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ಅವರಿಗೆ ನರಕದ ದರ್ಶನವೇ ಇರುವುದಿಲ್ಲ. ಇನ್ನು ಕೆಲವು ಸ್ವರ್ಗದ ಪ್ರಾಪ್ತಿಯನ್ನು ಉಂಟು ಮಾಡುತ್ತವೆ. ಇನ್ನು ಕೆಲವು ತೀರ್ಥಕ್ಷೇತ್ರಗಳು ಅವು ಈ ಇಂದ್ರಲೋಕವನ್ನು ಪ್ರಾಪ್ತಿ ಮಾಡುತ್ತವೆ. ಇನ್ನು ಕೆಲವು ಬ್ರಹ್ಮಲೋಕಕ್ಕೆ ದಾರಿ ಮಾಡಿಕೊಡುತ್ತವೆ. ಇನ್ನು ಕೆಲವು ಈ ವಿಷ್ಣುವಿನ ಸಾನ್ನಿಧ್ಯ ಅಥವಾ ಈ ಶಿವಲೋಕದ ದರ್ಶನವನ್ನು ಮಾಡಿಸುತ್ತವೆ. ಅಂತಹ ತೀರ್ಥಕ್ಷೇತ್ರಗಳು ಇವೆ ಯುಧಿಷ್ಠಿರ ಎಂದೆಲ್ಲ ಹೇಳಿದರು. ಜೊತೆಗೆ ನಾರದರು ಈ ಉತ್ತರದಿಂದ ದಕ್ಷಿಣದವರೆಗೆ
ಪೂರ್ವದಿಂದ ಪಶ್ಚಿಮದವರೆಗೆ ನೂರಾರು ಕ್ಷೇತ್ರಗಳ ಬಗ್ಗೆ ಅವರು ವಿವರಿಸುತ್ತಾ ಹೋದರು. ಆ ಕ್ಷೇತ್ರಗಳು ಏಕೆ ತೀರ್ಥಕ್ಷೇತ್ರಗಳಾಗಿದೆ ಅಂದರೆ ಈ ಋಷಿ ಮುನಿಗಳ ತಪಸ್ಸಿನಿಂದ ಆಗಿದೆಯೋ ಅಥವಾ ಯಾಗ ಯಜ್ಞಗಳ ನಡೆಯುವಿಕೆಯಿಂದ ಆ ತೀರ್ಥಕ್ಷೇತ್ರಗಳಾಗಿದೆಯೋ, ಇಲ್ಲವೇ ಈ ದೇವತೆಗಳ ಆವಾಸ ಸ್ಥಾನಗಳಾಗಿರುವುದರಿಂದಲೇ ಅವು ತೀರ್ಥಕ್ಷೇತ್ರಗಳಾಗಿದೆಯೋ, ಇವೆಲ್ಲವನ್ನೂ ಅವರು ವಿವರಿಸಿದರು. ಅದರೊಂದಿಗೆ ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ನಾವು ಏನು ನೋಡಬೇಕು ಮತ್ತು ನಾವು ಮಾಡಬೇಕಾದ ಕರ್ತವ್ಯಗಳೇನು ಎಂದೆಲ್ಲ ಅವರು ಯುಧಿಷ್ಠಿರನಿಗೆ ವಿವರಿಸಿದರು. ಅವರು ವಿವರಿಸಿದ ಬಹುತೇಕ ತೀರ್ಥಕ್ಷೇತ್ರಗಳು ಇಂದಿಗೂ ಸಹ ಇವೆ. ಉದಾಹರಣೆಗೆ ಗಂಗಾ ದ್ವಾರವಾಗಿರಬಹುದು, ಬದರಿನಾಥ್ನ ಆಗಿರಬಹುದು, ಮಹೇಂದ್ರಗಿರಿ ಆಗಿರಬಹುದು, ನೈಮಿಷಾರಣ್ಯವಾಗಿರಬಹುದು, ಗೋಕರ್ಣವಾಗಿರಬಹುದು, ಪ್ರವಾಸ ಕ್ಷೇತ್ರವಾಗಿರಬಹುದು, ಗೋದಾವರಿ ತೀರದ ಕ್ಷೇತ್ರಗಳಾಗಿರಬಹುದು, ದ್ವಾರಕೆ ಆಗಿರಬಹುದು, ಅವೆಲ್ಲವನ್ನು ಈಗಲೂ ಸಹ ನಾವು ನೋಡುತ್ತಿದ್ದೇವೆ. ಈ ನಾರದರು ಇವನ್ನೆಲ್ಲ ಹೇಳಿದ ನಂತರ ಯುಧಿಷ್ಠಿರನಿಗೆ ಹೇಳಿದರು, ನೀನು ತೀರ್ಥಕ್ಷೇತ್ರದ ಸಂದರ್ಶನವನ್ನು ಮಾಡಿಕೊಂಡು ಬಾ, ಆಗ ನಿನಗೆ ಅದರ ಫಲಗಳೂ ಪ್ರಾಪ್ತಿಯಾಗುತ್ತವೆ. ಜೊತೆಗೆ ಹಿಂದೆ ತೀರ್ಥಕ್ಷೇತ್ರದ ಸಂದರ್ಶನವನ್ನು ಮಾಡಿರುವ ರಾಜರುಗಳು, ಭಗೀರಥನಾಗಲಿ ಯಯಾತಿಯಾಗಲಿ, ಅವರು ಹೇಗೆ ಕೀರ್ತಿವಂತರಾದರೋ ಆ ರೀತಿಯಲ್ಲಿ ನೀನೂ ಸಹ ಕೀರ್ತಿವಂತನಾಗುತ್ತೀಯೇ ಎಂದು ಯುಧಿಷ್ಠಿರನಿಗೆ ಆಶೀರ್ವಾದ ಮಾಡಿ ಅವನ ಅನುಮತಿಯನ್ನು ತೆಗೆದುಕೊಂಡು ನಾರದರು ಹೊರಟು ಹೋದರು. ಯುಧಿಷ್ಠಿರ ಈ ವಿಷಯದ ಬಗ್ಗೆ ತಮ್ಮ ಗುರು ಧೌಮ್ಯರು ಬೃಹಸ್ಪತಿಗೆ ಸಮಾನರಾದರು, ಅವರೊಂದಿಗೂ ಚರ್ಚಿಸಿದ. ಆಗ ಧೌಮ್ಯರು ಸಹ ಅದೇ ಸಲಹೆಯನ್ನು ಅವನಿಗೆ ಕೊಟ್ಟರು. ಯುಧಿಷ್ಠಿರ, ಈಗ ಅರ್ಜುನನ ವಿಯೋಗದಿಂದ ನೀವು ಸಹ ದುಃಖದಲ್ಲಿಯೇ ಇದ್ದೀರಿ. ನಿಮಗೆ ಈ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವುದರಿಂದ ಆ ಮನೋವ್ಯಾಕುಲತೆಯು ಕಡಿಮೆಯಾಗುತ್ತದೆ. ನೀವು ಹರ್ಷ ಉಲ್ಲಾಸಗಳಿಂದ ಇರುತ್ತೀರಿ, ಜೊತೆಗೆ ಅದರ ಫಲಗಳನ್ನು ಅನುಭವಿಸುತ್ತೀರಿ ಎಂದು ಅನೇಕ ಈ ಆಶ್ರಮಗಳು, ಈ ಋಷಿ ಮುನಿಗಳ ಆಶ್ರಮಗಳ ಬಗ್ಗೆ ವರ್ಣಿಸುತ್ತಾ ಇದ್ದರು. ಅದೇ ಸಮಯಕ್ಕೆ ಲೋಮೇಶ ಮಹರ್ಷಿಗಳು ಆಗಮಿಸಿದರು. ಅವರಿಗೆ ಈ ಅರ್ಘ್ಯ ಪಾದ್ಯಗಳಾದ ನಂತರ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ನಾನು ಇಂದ್ರಲೋಕಕ್ಕೆ ಹೋಗಿದ್ದೆ. ಅಲ್ಲಿ ಅರ್ಜುನ ಇಂದ್ರನ ಜೊತೆಗೆ ಇಂದ್ರನ ಆಸನದಲ್ಲಿ ಕುಳಿತಿದ್ದನ್ನು ನಾನು ಕಂಡೆ. ಅರ್ಜುನ ಈಗ ಶಿವನಿಂದ ಪಾಶುಪತಾಸ್ತ್ರ, ಮತ್ತೆ ಈ ಯಮನಿಂದ ದಂಡಾಸ್ತ್ರ, ವರುಣನಿಂದ ವರುಣಪಾಶ, ಹೀಗೆ ಹಲವಾರು ದೇವತೆಗಳಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದುಕೊಂಡಿದ್ದಾನೆ ಯುಧಿಷ್ಠಿರ. ಅಷ್ಟೇ ಅಲ್ಲ, ಅವನು ಗಂಧರ್ವರ ರಾಜನಿಂದ ಈ ನಾಟ್ಯ, ಸಂಗೀತ ಇವುಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಅವನು ಒಂದು ಕಾರ್ಯವನ್ನು ದೇವತೆಗಳಿಗೆ ಮಾಡಬೇಕಾಗಿದೆ, ಹಾಗಾಗಿಯೇ ಅಲ್ಲಿದ್ದಾನೆ. ಅವನು ಅದನ್ನು ಮುಗಿಸಿಕೊಂಡು ಬರುತ್ತಾನೆ ಎಂದು ಹೇಳಿದರು. ಮತ್ತೆ ಹೇಳಿದರು, ಯುಧಿಷ್ಠಿರ, ನನಗೆ ಇಂದ್ರ ದೇವ ನನಗೆ ಸೂಚನೆಯನ್ನು ನೀಡಿದ್ದಾನೆ. ನೀವು ಯುಧಿಷ್ಠಿರನಲ್ಲಿಗೆ ಹೋಗಿ ಯುಧಿಷ್ಠಿರನಿಗೆ ಈ ಎಲ್ಲ ವಿಷಯಗಳನ್ನು ಹೇಳಿ, ಜೊತೆಗೆ ಅರ್ಜುನ ಎಲ್ಲ ದಿವ್ಯಾಸ್ತ್ರಗಳನ್ನು ಈಗ ಅರಿತಿರುವುದರಿಂದ ನೀವು ಕರ್ಣನಾದಿಯಾಗಿ ಬೇರೆ ಅತಿರಥ ಮಹಾರಥರ ಬಗ್ಗೆ ಮುಂದೆ ಯುದ್ಧವಾದಲ್ಲಿ ಆತಂಕ ಪಡಬೇಕಾದ ಅಗತ್ಯವಿಲ್ಲ. ಮತ್ತೆ ಇಂದ್ರದೇವ ನನಗೆ ನಿಮ್ಮನ್ನು ಎಲ್ಲ ತೀರ್ಥಯಾತ್ರೆಗೆ ನನ್ನ ಜೊತೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದ್ದಾನೆ. ಏಕೆಂದರೆ ನನಗೆ ಈ ತೀರ್ಥಯಾತ್ರೆ ಎಲ್ಲವೂ ಗೊತ್ತು. 2 ಬಾರಿ ನಾನು ಈ ಭೂ ಪ್ರದಕ್ಷಿಣೆಯನ್ನು, ಈ ತೀರ್ಥಯಾತ್ರೆಯನ್ನು ಮಾಡಿದ್ದೇನೆ. ನನಗೆ ಕೆಲವು ಶ್ರೀ ಸಾಮಾನ್ಯನಿಗೆ ಗೊತ್ತಿಲ್ಲದ ಜಾಗಗಳು ಸಹ ನನಗೆ ಗೊತ್ತು. ಅಂತಹ ದುರ್ಗಮವಾದ ಜಾಗಗಳಿಗೆ ಹೇಗೆ ಹೋಗಬೇಕೆಂದು ನನಗೆ ಗೊತ್ತು.
ಇಂದ್ರದೇವ ನಿಮ್ಮನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗುವುದಕ್ಕೆ ನನಗೆ ಸೂಚಿಸಿದ್ದಾನೆ ಎಂದು ಲೋಮೇಶ ಮಹರ್ಷಿಗಳು ಹೇಳಿದರು. ಯುಧಿಷ್ಠಿರನಿಗೆ ಬಹಳ ಸಂತೋಷವಾಗಿ ಆನಂದಾಶ್ರುಗಳು ಬಂತು. ಏಕೆಂದರೆ ಒಂದು, ಅರ್ಜುನನ ವಿಷಯ ಗೊತ್ತಾಗಿತ್ತು. ಎರಡನೆಯದು, ಅರ್ಜುನ ಎಲ್ಲ ದಿವ್ಯಾಸ್ತ್ರಗಳಲ್ಲಿ ಪರಿಣಿತನಾಗಿತ್ತು. ಕೊನೆಗೆ ಇಂದ್ರದೇವನೇ ಲೋಮೇಶ ಮಹರ್ಷಿಗಳನ್ನು ತಮಗೆ ತೀರ್ಥಯಾತ್ರೆಯನ್ನು ಮಾಡಿಸಿರುವುದಕ್ಕಾಗಿ ಕಳಿಸಿರುವುದು. ಇದನ್ನು ಕೇಳಿ ನನ್ನದು ಅಹೋಭಾಗ್ಯ ಎಂದು ಯುಧಿಷ್ಠಿರ ಅಂದುಕೊಂಡ. ನಂತರ ಯುಧಿಷ್ಠಿರ ಅಲ್ಲಿದ್ದ ವಿಪ್ರರು, ಒಂದು ದೊಡ್ಡ ವೃಂದವೇ ಅಲ್ಲಿತ್ತು, ಅವರನ್ನು ಕರೆಸಿದ. ಅವರಿಗೆ ಹೇಳಿದ, ನೋಡಿ, ಈಗ ನಾವು ತೀರ್ಥಯಾತ್ರೆಗೆ ಹೋಗಲು ಅಣಿವಾಗುತ್ತಿದ್ದೇವೆ. ಆ ತೀರ್ಥಯಾತ್ರೆಗೆ ಹೋಗುವುದು ಕೆಲವು ದುರ್ಗಮವಾದ ಜಾಗಗಳಿವೆ. ವಿಷಮ ಪರಿಸ್ಥಿತಿಗಳು ಬರಬಹುದು. ಉಷ್ಣ, ಶೀತ ಇವುಗಳು ಏರುಪೇರಾಗಬಹುದು. ಆ ಮಾರ್ಗಗಳಲ್ಲಿ ರಾಕ್ಷಸರ ಮತ್ತು ಪ್ರಾಣಿಗಳ ಕಾಟವೂ ಇರುತ್ತದೆ. ಹಾಗಾಗಿ ಅಲ್ಲಿ ಆಗಿರುವ ಬರಲು ಸಾಧ್ಯವಿಲ್ಲ. ಜೊತೆಗೆ ಅಲ್ಲಿ ಸುಖವಾದ ಶಯ್ಯ ಇರುವುದು, ಮಲಗಿಕೊಳ್ಳಲು, ಜೊತೆಗೆ ಸುಖವಾದ ಭೋಜನವೂ ಸಹ ಸಿಗುವ ಸಾಧ್ಯತೆ ಕಡಿಮೆ. ಹಾಗಾಗಿ ಸುಖವನ್ನು ಅಪೇಕ್ಷಿಸುವವರು ಸಹ ದಯವಿಟ್ಟು ಅಲ್ಲಿಗೆ ಬರಬೇಡಿ, ನೀವು ದಯವಿಟ್ಟು ಹಸ್ತಿನಾಪುರಕ್ಕೆ ಹಿಂತಿರುಗಿ ಎಂದು ಯುಧಿಷ್ಠಿರ ಅವರಿಗೆ ಕೈ ಮುಗಿ. ಕೆಲವು ಬ್ರಾಹ್ಮಣರು ಮಾತ್ರ, ಆಗಲಿ, ನಾವು ಮಾತ್ರ ನಿನ್ನೊಂದಿಗೆ ಬರುತ್ತೇವೆ. ನಿನ್ನೊಂದಿಗೆ ಈ ಮಹಾಪರಾಕ್ರಮಶಾಲಿಗಳಾದ ನಿನ್ನ ತಮ್ಮಂದಿದ್ದರಿಂದ ಅವರ ರಕ್ಷಣೆಯಲ್ಲಿ ನಾವು ಆ ತೀರ್ಥಯಾತ್ರೆಗಳನ್ನು ನೋಡಿದಂತೆ ಆಗುತ್ತದೆ ಎಂದರು. ಯುಧಿಷ್ಠಿರ ಸಮ್ಮತಿಸಿದ. ಎಲ್ಲರೂ ಈ ತೀರ್ಥಯಾತ್ರೆಗೆ ಹೋಗಲು ಅಣಿಯಾದ. ಯುಧಿಷ್ಠಿರ, ಭೀಮ, ನಕುಲ ಸಹದೇವರು, ದ್ರೌಪದಿ, ಲೋಮೇಶ ಮಹರ್ಷಿಗಳು, ಗುರುಗಳಾದ ಧೌಮ್ಯರು, ಕೆಲವು ಬ್ರಾಹ್ಮಣರು ತೀರ್ಥಯಾತ್ರೆಗೆ ಹೋದರು. ಆ ತೀರ್ಥಯಾತ್ರೆಯಲ್ಲಿ ಯುಧಿಷ್ಠಿರನಿಗೆ ಆ ಮುನಿಗಳಾದ ಅಗಸ್ತ್ಯರ ಬಗ್ಗೆ ತಿಳಿದು ಬಂದದ್ದೇನು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ. ನಮಸ್ಕಾರ.